ಟೆಕ್ ನ್ಯೂಸ್ 4 ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮೊದಲನೇ ನ್ಯೂಸ್ ಏನಂದರೆ, ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ಸ್ನವರು ಒಂದು ಹೊಸ ಆ್ಯಪ್ನ ತಂದಿದ್ದಾರೆ, ಸಂಚಾರ್ ಸಾಥಿ ಅಂತ. ನಾವು ಯಾವುದಾದ್ರೂ ಸೆಕೆಂಡ್ ಹ್ಯಾಂಡ್ ಮೊಬೈಲ್ ತೊಗೊಳ್ಳುವಾಗ ಅದರ IMEI ನಂಬರ್ ಚೆಕ್ ಮಾಡಿ ಅದರಲ್ಲಿ ಯಾವುದಾದ್ರೂ ಕಂಪ್ಲೇಂಟ್ಸ್ ಇದೆಯಾ ಮತ್ತು ಲಾಸ್ಟ್ ರಿಪೋರ್ಟ್ನ ಚೆಕ್ ಮಾಡ್ಬೋದು. ಇಂಡಿಯನ್ ಗೌರ್ಮೆಂಟ್ ಎಲ್ಲ ಮೊಬೈಲ್ ಫೋನ್ ಬ್ರ್ಯಾಂಡ್ಸ್ಗೆ ಈ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಬೇಕು ಅಂತ ಆದೇಶ ನೀಡಿದ್ದಾರೆ. ಹಾಗೆ ಇವಾಗ ರನ್ನಿಂಗ್ ಇರೋ ಡಿವೈಸಸ್ಗೆ ಕೂಡ ಸಾಫ್ಟ್ವೇರ್ ಅಪ್ಡೇಟ್ನ ಮುಖಾಂತರ ಈ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಬೇಕು ಅಂತ ಆದೇಶ ನೀಡಿದ್ದಾರೆ. ಇದರಿಂದ ಯೂಸರ್ಸ್ ಕಡೆಯಿಂದ ತುಂಬಾ ನೆಗೆಟಿವ್ ರಿವ್ಯೂಸ್ ಬರ್ತಾ ಇದೆ. ಅದಕ್ಕೆ ಟೆಲಿಕಾಂ ಮಿನಿಸ್ಟರ್ ಅವರು ಹಲವಾರು ಡಿಸ್ಕಷನ್ನ ನಂತರ ಇನ್ಸ್ಟಾಲ್ ಮಾಡಲೇಬೇಕನ್ನೋ ರೂಲ್ನ ತೆಗೆದಾಕಿದ್ದಾರೆ. ಹಾಗೆ ಯೂಸರ್ಸ್ ಈ ಅಪ್ಲಿಕೇಶನ್ನ ಬೇಕಂದರೆ ಮಾತ್ರ ಇನ್ಸ್ಟಾಲ್ ಮಾಡ್ಕೋಬೋದು. ಮುಂದಿನ ನ್ಯೂಸ್, ಇನ್ಸ್ಟಾಗ್ರಾಮ್ ಒಂದು ಹೊಸ ಚೇಂಜ್ ತಂದಿದೆ. ಯೂಶ್ವಲಿ ನಾವು ಪೋಸ್ಟ್ ಮಾಡುವಾಗ 30 ಹ್ಯಾಶ್ಟ್ಯಾಗ್ಸ್ವರೆಗೂ ಹಾಕುವ ಲಿಮಿಟ್ ಇತ್ತು. ಬಟ್ ಈ ಹೊಸ ಚೇಂಜ್ ತಂದಮೇಲೆ ಇದರಲ್ಲಿ ನಾವು ಬರೀ 3 ಹ್ಯಾಶ್ಟ್ಯಾಗ್ಸ್ ಹಾಕೋಕ್ಕೆ ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ಮುಂದಿನ ನ್ಯೂಸ್, ಸ್ಯಾಮ್ಸಂಗ್ ಅವರೇ ಮೊದಲನೇ 2 ನ್ಯಾನೋಮೀಟರ್ ಆರ್ಕಿಟೆಕ್ಚರ್ ಇರುವ ಚಿಪ್ ತರ್ತಾ ಇದ್ದಾರೆ. ಮಾಡೆಲ್ ಬಂದು ಎಕ್ಸಿನಾಸ್ 2600 ಅಂತ ಹೇಳಿ. ಇದು ಜಾನ್ವರಿಯಲ್ಲಿ ರಿಲೀಸ್ ಆಗಲಿದೆ ಅವರ S26 ಲೈನಪ್ನ ಜೊತೆ. ಮುಂದಿನ ನ್ಯೂಸ್, ವಾಟ್ಸಪ್ಪಲ್ಲಿ ಒಂದು ಹೊಸ ಅಪ್ಡೇಟ್ ಇದೆ. ಗ್ರೂಪ್ ಚಾಟಲ್ಲಿ ಅಡ್ಮಿನ್ ಹೊಸ ಮೆಂಬರ್ನ ಆ್ಯಡ್ ಮಾಡಿದಾಗ ಆ ಮೆಂಬರ್ಗೆ ನಮ್ಮ ಹಳೆ ಚಾಟ್ಸ್ ಎಲ್ಲ ಆ್ಯಕ್ಸೆಸ್ ಇರೋದಿಲ್ಲ. ಬಟ್ ಈ ಹೊಸ ಅಪ್ಡೇಟಿಂದ ಗ್ರೂಪ್ ಅಡ್ಮಿನ್ ಆ್ಯಕ್ಸೆಸ್ ಕೊಟ್ಟರೆ 24 ಅವರ್ಸ್ವರೆಗಿನ ಪ್ರೀವಿಯಸ್ ಚಾಟ್ ಹೊಸ ಮೆಂಬರ್ ಆ್ಯಕ್ಸೆಸ್ ಮಾಡ್ಬೋದು. ಮುಂದಿನ ನ್ಯೂಸ್, ಅಮೆಝಾನ್ ಅವರೊಂದು ಹೊಸ ಟೆಕ್ನಾಲಜಿಯ ಸ್ಟಿಕ್ಕರ್ ತಂದಿದ್ದಾರೆ. ಈಗಾಗಲೇ ನಾವು ನೋಡಿದ ಹಾಗೆ ಕಸ್ಟಮರ್ಸ್ ಫೋನ್ ಅದು ಇದು ಆರ್ಡರ್ ಮಾಡಿದಾಗ ಅವರಿಗೆ ಟೈಲ್ಸು ಮತ್ತು ಸೋಪ್ ಬಾರ್ ಬಂದಿತ್ತು. ಅದು ಸೀಲ್ನ ಹೀಟ್ ಮಾಡಿ ಟ್ಯಾಂಪರ್ ಮಾಡಿ ಬಂದಿತ್ತು. ಬಟ್ ಇವರ ಈ ಟ್ಯಾಂಪರ್ ಪ್ರೂಫ್ ಸ್ಟಿಕ್ಕರ್ನ ಹೀಟ್ ಮಾಡಿದರೆ ರೆಡ್ ಕಲರ್ ಆಗಿ ಚೇಂಜ್ ಆಗುತ್ತೆ. ಅಮೆಝಾನ್ ಅವರೇ ಕಸ್ಟಮರ್ಸ್ಗೆ ಹೇಳಿದ್ದಾರೆ, ಸ್ಟಿಕ್ಕರ್ ಏನಾದರೂ ರೆಡ್ ಕಲರ್ ಆಗಿ ಕಾಣಿಸ್ಕೊಂಡ್ರೆ ಪ್ಯಾಕೇಜ್ನ ಆಕ್ಸೆಪ್ಟ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಇದೊಂದು ಒಳ್ಳೆ ಮೂವ್ ಆಗಿದೆ. ಮುಂದಿನ ನ್ಯೂಸ್, ಆ್ಯಪಲ್ ವಾಚಲ್ಲಿ ಹೈಪರ್ ಟೆನ್ಷನ್ ಅಂದರೆ ಬ್ಲಡ್ ಪ್ರೆಷರ್ ಚೆಕ್ ಮಾಡುವ ಫಂಕ್ಷನನ್ನು ಲಾಂಚ್ ಮಾಡಿದರು. ಆ ಫೀಚರನ್ನು ಈಗ ರಿಲೀಸ್ ಮಾಡಿದ್ದಾರೆ. ಈ ಫಂಕ್ಷನ್ ಆ್ಯಪಲ್ ವಾಚ್ ಸೀರೀಸ್ 9 ಆ್ಯಂಡ್ ಅಬವ್ ಸೀರೀಸ್ಗೆ ಮತ್ತು ಆ್ಯಪಲ್ ವಾಚ್ ಸೀರೀಸ್ ಅಲ್ಟ್ರಾ 2 ಆ್ಯಂಡ್ ಅಬವ್ ಮಾಡೆಲ್ಗೆ ವರ್ಕ್ ಆಗುತ್ತೆ. ಮುಂದಿನ ನ್ಯೂಸ್, ನೀವೇನಾದರೂ ಹೊಸ ಸ್ಮಾರ್ಟ್ಫೋನ್ ತಗೊಳ್ಬೇಕಂದ್ರೆ 2025 ಬೆಸ್ಟ್ ಇಯರ್. ಯಾಕಂದರೆ ಮುಂದಿನ ವರ್ಷ ಎಲ್ಲ ಸ್ಮಾರ್ಟ್ಫೋನ್ ಬ್ರ್ಯಾಂಡ್ಸ್ ಪ್ರೈಸ್ನ ಇನ್ಕ್ರೀಸ್ ಮಾಡಲಿದ್ದಾರೆ. ಕಾರಣ ಚಿಪ್ ಶಾರ್ಟೇಜ್ ನಡೀತಾ ಇದೆ. ರಿಪೋರ್ಟ್ನ ಪ್ರಕಾರ ಸ್ಟೋರೇಜ್ ಚಿಪ್ಸ್, ಪ್ರೊಸೆಸರ್ ಹಾಗೆ ಹಲವಾರು ಕಾಂಪೊನೆಂಟ್ಸ್ ಪ್ರೈಸ್ ಸರ್ಜ್ ಆಗಲಿದೆ. ಇದರಿಂದ ಸ್ಮಾರ್ಟ್ಫೋನ್ ಬ್ರ್ಯಾಂಡ್ಸ್ಗೆ ಬೇರೆ ಆಪ್ಷನ್ ಇಲ್ಲದೆ ಸ್ಮಾರ್ಟ್ಫೋನ್ ಪ್ರೈಸ್ಗಳನ್ನ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಮುಂದಿನ ನ್ಯೂಸ್, ಪ್ರತಿ ವರ್ಷ ಹಾಗೆ ಯೂಟ್ಯೂಬ್ ಅವರು 2025 ರೀಕ್ಯಾಪನ್ನು ರಿಲೀಸ್ ಮಾಡಿದ್ದಾರೆ. AI ಡ್ರಿವನ್ ಫೀಚರ್ಸಿಂದ ಯೂಸರ್ಸ್ನ ವಾಚಿಂಗ್ ಮತ್ತು ಲಿಸ್ನಿಂಗ್ನ ಆ್ಯನಾಲಿಸಿಸ್ ನೋಡ್ಬೋದು. ಮುಂದಿನ ನ್ಯೂಸ್, ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ ಅವರು ವಾಟ್ಸಾಪ್, ಟೆಲಿಗ್ರಾಮ್, ಸಿಗ್ನಲ್, ಅರಟೈ ಅನ್ನುವ ಹಲವಾರು ಅಪ್ಲಿಕೇಶನ್ಸ್ಗೆ ಒಂದು ಹೊಸ ರೂಲ್ ತಂದಿದ್ದಾರೆ. ಯೂಶ್ವಲಿ ನಾವು ಈ ಅಪ್ಲಿಕೇಶನ್ಸ್ಗಳಲ್ಲಿ ಲಾಗಿನ್ ಆಗುವಾಗ ಅದೇ ಸಿಮ್ ಇರಲೇಬೇಕನ್ನುವ ಅವಶ್ಯಕತೆ ಇರಲಿಲ್ಲ. ಬೇರೆ ಫೋನಿಂದ OTP ತೊಗೊಂಡು ಲಾಗಿನ್ ಆಗ್ಬೋದಾಗಿತ್ತು. ಈ ಹೊಸ ರೂಲಿಂದ ನಾವು ಯಾವ ಫೋನಲ್ಲಿ ಲಾಗಿನ್ ಆಗ್ತೀವೋ ಆ ಫೋನಲ್ಲಿ ಅದೇ ಸಿಮ್ ಕಾರ್ಡ್ ಇರಲೇಬೇಕು, ಇಲ್ಲಾಂದರೆ ಲಾಗಿನ್ ಆಗೋದಿಲ್ಲ. ಇದು ಸ್ಕ್ಯಾಮ್ಗಳನ್ನ ಸ್ಟಾಪ್ ಮಾಡೋದಕ್ಕೆ ಹಾಗೂ ಸೆಕ್ಯೂರಿಟಿ ರೀಸನ್ಸ್ಗಳಿಂದ ಈ ಹೊಸ ರೂಲನ್ನು ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ ಅವರು ತಂದಿದ್ದಾರೆ. ಮುಂದಿನ ನ್ಯೂಸ್, ಸ್ಯಾಮ್ಸಂಗ್ Jan 4, 2026ಗೆ ಒಂದು ಈವೆಂಟ್ ಪ್ಲ್ಯಾನ್ ಮಾಡಿದ್ದಾರೆ. ಈ ಈವೆಂಟಲ್ಲಿ ಅವರ S26 ಸೀರೀಸ್ನ ಲಾಂಚ್ ಮಾಡ್ಬೋದು. ಹಾಗೆ ಸ್ಯಾಮ್ಸಂಗ್ ಟ್ರೈಫೋಲ್ಡ್ನ ಲಾಂಚ್ ಡೀಟೇಲ್ಸ್ ಕೊಡ್ಬೋದು. ಪ್ರತಿ ವರ್ಷ ಸ್ಯಾಮ್ಸಂಗ್ CES ಈವೆಂಟಲ್ಲಿ ಅವರ ಹೊಸ ಡಿಸ್ಪ್ಲೇ ಟೆಕ್ನಾಲಜಿಯನ್ನು ಶೋ ಮಾಡ್ತಾರೆ. ಅದೇ ಥರ ಈ ಸ್ಯಾಮ್ಸಂಗ್ ಈವೆಂಟಲ್ಲಿ ಕೂಡ ಶೋ ಮಾಡುವ ಸಾಧ್ಯತೆ ಇದೆ. ಈ ವಿಡಿಯೋಗೆ ಇಷ್ಟೇ ಅಪ್ಡೇಟ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇದೇ ಥರ ಟೆಕ್ ನ್ಯೂಸ್ ಅಪ್ಡೇಟ್ಸ್ಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಲಿ ಸಿಗೋಣ. ಬಾಯ್.